ನಮ್ಮ ಇಂದಿನ ಕಥೆ ಒಬ್ಬ ದುರದೃಷ್ಟಕರ ತಂದೆಯ ಬಗ್ಗೆ. ನಮಸ್ಕಾರ ರಾಹುಲ್, ಮಗನೇ, ನಾನು ನಿನಗೆ ಹಲವು ಬಾರಿ ಕರೆ ಮಾಡುತ್ತಿದ್ದೇನೆ, ಆದರೆ ನೀನು ಫೋನ್ ಎತ್ತುತ್ತಿಲ್ಲ. ಮಗನೇ, ನಿನ್ನ ತಾಯಿಯ ಸ್ಥಿತಿ ನಿನಗೆ ತಿಳಿದಿದೆ. ಇತ್ತೀಚಿನ ದಿನಗಳಲ್ಲಿ ಅವಳ ಆರೋಗ್ಯ ಚೆನ್ನಾಗಿಲ್ಲ. ಅವಳ ಸ್ಥಿತಿ ಹದಗೆಡುತ್ತಿದೆ. ಹಾಸಿಗೆಯ ಮೇಲೆ ಮಲಗಿರುವಾಗ ಅವಳು ನಿನ್ನನ್ನು ನೆನಪಿಸಿಕೊಳ್ಳುತ್ತಾಳೆ. ಮಗನೇ, ನಿನ್ನ ತಾಯಿಯನ್ನು ಭೇಟಿ ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ನಿನ್ನ ಸೊಸೆ ಮತ್ತು ಮಕ್ಕಳನ್ನೂ ಕರೆತನ್ನಿ. ನಿನ್ನ ತಾಯಿ ಧೈರ್ಯ ಕಳೆದುಕೊಂಡಿದ್ದಾರೆ. ನಿನ್ನನ್ನು ಭೇಟಿಯಾಗುವುದು ಸ್ವಲ್ಪ ಬೆಂಬಲವನ್ನು ನೀಡುತ್ತದೆ. ರಾಹುಲ್ ತನ್ನ ಅಸಹಾಯಕತೆಯನ್ನು ವಿವರಿಸಲು ಪ್ರಾರಂಭಿಸಿದಾಗ ಮನೋಹರ್ ಲಾಲ್ ಜಿ ಇನ್ನೂ ಮಾತನಾಡುತ್ತಿದ್ದರು. ತಂದೆಯೇ, ಈ ವಾರ ನನಗೆ ರಜೆ ಸಿಗುವುದಿಲ್ಲ, ಮತ್ತು ನಾನು ಇಲ್ಲಿ ಹೊಸ ಮನೆ ಕಟ್ಟುತ್ತಿದ್ದೇನೆ ಎಂದು ನಿಮಗೆ ತಿಳಿದಿದೆ. ನಾನು ಅಲ್ಲಿಯೂ ನೀರಿನ ವ್ಯವಸ್ಥೆ ಮಾಡಬೇಕು. ನನ್ನ ಇಲ್ಲಿ ವಾಸ್ತವ್ಯ ಬಹಳ ಮುಖ್ಯ. ನಾನು ನಿಮ್ಮ ಬಳಿಗೆ ಬರುವುದು ಸ್ವಲ್ಪ ಕಷ್ಟ. ನಿನ್ನ ತಾಯಿಯನ್ನು ನೋಡಿಕೊಳ್ಳಲು ನೀನು ಸೇವಕಿಯನ್ನು ನೇಮಿಸಿಕೊಳ್ಳಬೇಕು. ಮಗನ ಸ್ಪಷ್ಟ ಉತ್ತರ ಹೀಗಿತ್ತು. ಮನೋಹರ್ ಲಾಲ್ ಜಿ ಅವರ ಮುಖದಲ್ಲಿ ಚಿಂತೆ ಮತ್ತು ಹತಾಶೆಯ ಗೆರೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದವು. ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಅವರು ಮಲಗಲು ಪ್ರಾರಂಭಿಸಿದರು. ನಾನು ಸೇವಕಿಯನ್ನು ನೇಮಿಸಿಕೊಳ್ಳಬಹುದು. ನನಗೆ ಹಣದ ಕೊರತೆ ಇಲ್ಲ, ಆದರೆ ಈ ದಿನಗಳಲ್ಲಿ ಈ ಮಕ್ಕಳಿಗೆ ಯಾರೂ ಅರ್ಥಮಾಡಿಕೊಳ್ಳಲು ಸಾಧ್ಯ. ತಮ್ಮ ಹೆತ್ತವರಿಗೆ ಅಪರಿಚಿತರಿಗಿಂತ ಹೆಚ್ಚಾಗಿ ಸ್ವಂತ ಜನರ ಅಗತ್ಯವಿದೆ. ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಶಾರದಾಜಿ ದಿನೇ ದಿನೇ ಕೆಟ್ಟದಾಗುತ್ತಿದ್ದರು ಮತ್ತು ಮನೋಹರ್ ಲಾಲ್ ಜಿ ಅವರ ಹೃದಯದ ಯಾವುದೋ ಮೂಲೆಯಲ್ಲಿ ಅಂಜನಾಳಂತಹ ಕನ್ನಡಿಯಿತ್ತು. ಅವರ ಹೆಂಡತಿಯನ್ನು ನೋಡಿಕೊಳ್ಳಲು ಸರ್ ದಿನವಿಡೀ ಅವರ ಹಾಸಿಗೆಯ ಬಳಿ ಕುಳಿತುಕೊಳ್ಳುತ್ತಿದ್ದರು. ಕೆಲವೊಮ್ಮೆ ಶಾರದಾಜಿ ಕೇಳುತ್ತಿದ್ದರು, ನೀವು ರಾಹುಲ್ಗೆ ಕರೆ ಮಾಡಿ ನನ್ನ ಆರೋಗ್ಯದ ಬಗ್ಗೆ ಏಕೆ ಹೇಳಲಿಲ್ಲ? ತನ್ನ ತಾಯಿಗಿಂತ ಹೆಚ್ಚು ಮುಖ್ಯನಾದ ಅವನಲ್ಲಿ ಏನೂ ಕೊರತೆಯಿದೆ? ಕೇಳು, ನಮ್ಮ ಮಗನಿಗೆ ರಜೆ ಸಿಗದಿದ್ದರೆ ನಾವು ಅವನ ಮನೆಗೆ ಹೋಗುತ್ತೇವೆ. ನನಗೆ ನಿಜವಾಗಿಯೂ ನನ್ನ ಮಕ್ಕಳನ್ನು ಭೇಟಿಯಾಗಬೇಕೆಂದು ಅನಿಸುತ್ತಿದೆ. ಮನೋಹರ್ ಲಾಲ್ ಜಿ ನಕಲಿ ನಗುವನ್ನು ನೀಡುತ್ತಾ ಸುಳ್ಳು ಸಾಂತ್ವನ ಹೇಳಲು ಪ್ರಾರಂಭಿಸುತ್ತಿದ್ದರು ಮತ್ತು ನಿಮ್ಮ ಪ್ರಿಯತಮೆ ಇಲ್ಲಿಗೆ ಬರಲು 1 ವಾರದ ರಜೆಗೆ ಅರ್ಜಿ ಸಲ್ಲಿಸಿದ್ದಾಳೆ, ಅದಕ್ಕಾಗಿಯೇ ಬರಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಿದೆ ಎಂದು ಹೇಳುತ್ತಿದ್ದರು. ಈಗ ಶಾರದಾಜಿಗೆ ತನ್ನ ಪತಿ ತನ್ನನ್ನು ಸಂತೋಷವಾಗಿಡಲು ಇಷ್ಟೆಲ್ಲ ಹೇಳುತ್ತಿದ್ದಾನೆಂದು ತಿಳಿದಿತ್ತು. ಇಲ್ಲದಿದ್ದರೆ ದೆಹಲಿ ಇಲ್ಲಿಂದ ತುಂಬಾ ದೂರದಲ್ಲಿದೆ. ಈ ಸಮಯದಲ್ಲಿ ಈ ವೃದ್ಧ ಮಹಿಳೆಗೆ ತನ್ನ ದುಃಖವನ್ನು ಹಂಚಿಕೊಳ್ಳಲು ತನ್ನದೇ ಆದ ಯಾರೂ ಇರಲಿಲ್ಲ. ಅವರಿಬ್ಬರೂ ಒಟ್ಟಿಗೆ ಇದ್ದರು. ಮನೋಹರ್ ಜಿ ಇತರರನ್ನು ಸಮಾಧಾನಪಡಿಸುತ್ತಾ ತಮ್ಮ ಹೆಂಡತಿಗೆ ಹೇಳುತ್ತಿದ್ದರು, ಬಹುಶಃ ನಮ್ಮ ಮಗ, ಸೊಸೆ ಮತ್ತು ಮೊಮ್ಮಕ್ಕಳೊಂದಿಗೆ ಬದುಕಲು ಸಾಧ್ಯವಾಗದಿರುವುದು ನಮ್ಮ ದುರದೃಷ್ಟಕರ. ನಮ್ಮ ಮೊಮ್ಮಕ್ಕಳನ್ನು ನಮ್ಮ ಮಡಿಲಲ್ಲಿ ಇಟ್ಟುಕೊಂಡು ಆಟಿಕೆಗಳಿಂದ ಮುದ್ದಿಸುವ ಆಸೆ ಭಗ್ನಗೊಂಡಿದೆ. ಇದರ ಮೇಲೆ ಶಾರದಾಜಿ ತಮ್ಮ ಪತಿಗೆ ಭಾವನಾತ್ಮಕ ಬೆಂಬಲ ನೀಡುತ್ತಾ, ನೀವು ನಿಮ್ಮ ಮನಸ್ಸನ್ನು ನಿಷ್ಪ್ರಯೋಜಕ ವಿಷಯಗಳಲ್ಲಿ ನಿರತರಾಗಿರಿ. ಮಗನಿಗೂ ತನ್ನದೇ ಆದ ಜೀವನವಿದೆ. ಅವನು ತನ್ನ ಸ್ವಂತ ಕಾಲಿನ ಮೇಲೆ ನಿಂತಿದ್ದಾನೆ ಮತ್ತು ಸಂತೋಷವಾಗಿದ್ದಾನೆ. ಇದಕ್ಕಿಂತ ಹೆಚ್ಚಿನದನ್ನು ನಾವು ಏನು ಬಯಸುತ್ತೇವೆ? ಅವನ ಸಂತೋಷದಲ್ಲಿ ನಾವು ನಮ್ಮ ಸಂತೋಷವನ್ನು ನೋಡಬೇಕು. ಆದರೆ ಇನ್ನೂ ಶಾರದಾ, ಮಗನಿಗೆ ಯಾವುದೇ ಕರ್ತವ್ಯವಿಲ್ಲವೇ? ಅವನ ಅದೃಷ್ಟದಲ್ಲಿ ಏನು ಬರೆದಿದೆಯೋ ಅದನ್ನು ಪಡೆದ ನಂತರವೇ ಪರಿಹಾರವಿದೆ. ಬಹುಶಃ ಮಕ್ಕಳ ಇಷ್ಟೊಂದು ಸಂತೋಷವು ನಮ್ಮ ಅದೃಷ್ಟದಲ್ಲಿ ಮಾತ್ರ ಇರಬಹುದು. ನಾವು ಅವರ ಆಗಮನಕ್ಕಾಗಿ ವ್ಯರ್ಥವಾಗಿ ಕಾಯುತ್ತಿದ್ದೆವು. ಈಗ ಭರವಸೆ ಇರುವವರು ಅವನ ಪ್ರಪಂಚದಲ್ಲಿ, ಅವನ ಹೆಂಡತಿ, ಮಕ್ಕಳು ಮತ್ತು ನಗರದ ವಿದ್ಯಾವಂತ ಜನರಲ್ಲಿ ವಾಸಿಸುತ್ತಿದ್ದಾರೆ. ಅವರ ಲೋಕದಲ್ಲಿ ನಮಗೆ ಸ್ಥಾನವಿಲ್ಲ. ಅದೇ ರೀತಿ ಇಬ್ಬರೂ ಪರಸ್ಪರ ಇಸ್ಪೇಟೆಲೆ ಆಡುತ್ತಿದ್ದರು ಮತ್ತು ಪರಸ್ಪರ ದುಃಖಗಳನ್ನು ಹಂಚಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಮನೋಹರ್ ಜಿ ಮನೆಕೆಲಸಗಳನ್ನು ನೋಡಿಕೊಳ್ಳಲು ಒಬ್ಬ ಸೇವಕನನ್ನು ನೇಮಿಸಿಕೊಂಡಿದ್ದರು. ಒಬ್ಬ ಸೇವಕನಿರುವುದು ಅವರಿಗೆ ಈ ಸ್ಥಿತಿಯಲ್ಲಿ ಕನಿಷ್ಠ ಯಾರಾದರೂ ತಮ್ಮೊಂದಿಗಿದ್ದಾರೆ, ಅವರ ಕಷ್ಟದ ಸಮಯದಲ್ಲಿ ಅವರನ್ನು ನೋಡಿಕೊಳ್ಳಬಲ್ಲರು ಎಂದು ತಿಳಿದುಕೊಳ್ಳುವ ತೃಪ್ತಿಯನ್ನು ನೀಡಿತು. ಕೆಲವು ದಿನಗಳು ಹೀಗೆಯೇ ಕಳೆದವು, ಆದರೆ ಶಾರದಾಜಿಯವರ ಅನಾರೋಗ್ಯವು ಇನ್ನಷ್ಟು ಹದಗೆಡುತ್ತಿತ್ತು. ಈಗ ಅವರ ಅನಾರೋಗ್ಯದ ಮುಂದೆ ಔಷಧಿಗಳು ಸಹ ವಿಫಲವಾಗುತ್ತಿದ್ದವು. ಆದರೆ ಅವರ ಮಗ ಅವರ ಯೋಗಕ್ಷೇಮವನ್ನು ವಿಚಾರಿಸಲು ಎಷ್ಟು ಧೈರ್ಯ! ತನ್ನ ಹೆಂಡತಿ ಮನೋಹರ್ ಲಾಲ್ ಜಿ ಬಗ್ಗೆ ಚಿಂತಿತರಾಗಿ, ಭಾರವಾದ ಹೃದಯದಿಂದ ಇಷ್ಟವಿಲ್ಲದೆ ತಮ್ಮ ಮಗನಿಗೆ ಮತ್ತೆ ಕರೆ ಮಾಡಿ ಕಠಿಣ ಧ್ವನಿಯಲ್ಲಿ ಹೇಳಿದರು, ಮಗನೇ, ನಿನ್ನ ತಾಯಿಯ ಸ್ಥಿತಿ ಈಗ ಹದಗೆಡುತ್ತಿದೆ. ನಾನು ಅವಳನ್ನು ಇಲ್ಲಿಯೂ ವೈದ್ಯರಿಗೆ ತೋರಿಸಿದ್ದೇನೆ, ಆದರೆ ವೈದ್ಯರು ನಿನ್ನ ತಾಯಿಯನ್ನು ದೊಡ್ಡ ಆಸ್ಪತ್ರೆಗೆ ಕರೆದೊಯ್ಯಬೇಕು ಎಂದು ಹೇಳಿದ್ದಾರೆ. ಅವರು ಅವಳನ್ನು ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಕರೆದೊಯ್ಯಲು ಸಲಹೆ ನೀಡಿದರು. ಅವರ ಸ್ಥಿತಿ ಈಗ ಸುಧಾರಿಸುತ್ತಿಲ್ಲ. ನೀನು ಬೇಗ ಬಂದು ನನ್ನನ್ನು ಕರೆದುಕೊಂಡು ಹೋಗು. ನಿನ್ನ ತಾಯಿಗೆ ಆದಷ್ಟು ಬೇಗ ಉತ್ತಮ ಚಿಕಿತ್ಸೆ ಬೇಕು. ಇದಕ್ಕೆ ಮಗ ಉತ್ತರಿಸಿದ, ಅಪ್ಪ, ನಾನು ಸ್ವಲ್ಪ ಕೆಲಸದ ನಿಮಿತ್ತ ಮುಂಬೈಗೆ ಹೋಗುತ್ತಿದ್ದೇನೆ.
ನಾನು ಬಂದಿದ್ದೇನೆ, ದಯವಿಟ್ಟು ಅಮ್ಮನನ್ನು ಆಂಬ್ಯುಲೆನ್ಸ್ನಲ್ಲಿ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ. ದೆಹಲಿಗೆ ಹಿಂತಿರುಗಲು ನನಗೆ 2 ದಿನಗಳು ಬೇಕಾಗುತ್ತದೆ. ಮಗನ ಸಲಹೆಯಂತೆ ಮನೋಹರ್ಜಿ ಶಾರದಾಜಿಯವರನ್ನು ಆಂಬ್ಯುಲೆನ್ಸ್ನಲ್ಲಿ ದೆಹಲಿಗೆ ಕರೆದೊಯ್ದು ಆಸ್ಪತ್ರೆಗೆ ದಾಖಲಿಸಿದರು. ವೈದ್ಯರು ತಕ್ಷಣ ಚಿಕಿತ್ಸೆಯನ್ನು ಪ್ರಾರಂಭಿಸಿದರು. ಆದರೆ ಪ್ರತಿಕ್ಷಣವೂ ಶಾರದಾಜಿಯವರನ್ನು ಉಳಿಸುವ ಭರವಸೆ ಕಡಿಮೆಯಾಗಲು ಪ್ರಾರಂಭಿಸಿತು. ಆದರೆ ಮನೋಹರ್ಲಾಲ್ ಜಿ ತನ್ನ ಮಗ, ಸೊಸೆ ಮತ್ತು ಮೊಮ್ಮಕ್ಕಳನ್ನು ನೋಡಲು ಹಂಬಲಿಸುತ್ತಿದ್ದ ಶಾರದಾ ಅವರ ಆಸೆಯಾದರೂ ಈಡೇರುತ್ತದೆ ಎಂದು ತೃಪ್ತರಾಗಿದ್ದರು. ಆದರೆ ಮನೋಹರ್ಲಾಲ್ ಜಿ ಅವರ ಆಲೋಚನೆ ಕೇವಲ ಧಾರ್ಮಿಕ ಮಂತ್ರವಾಗಿತ್ತು. ಪ್ರತಿದಿನ ಸೂರ್ಯ ಉದಯಿಸುತ್ತಿದ್ದಂತೆ ಬಾಗಿಲಲ್ಲಿ ನಿಲ್ಲಿಸಿದ್ದ ಟ್ರ್ಯಾಕ್ಟರ್ ಮೇಲೆ ಭರವಸೆಯ ಕಣ್ಣಿನಿಂದ ತನ್ನ ಮಗನಿಗಾಗಿ ಕಾಯುತ್ತಿದ್ದರು. ಆದರೆ ಪ್ರತಿ ಸಂಜೆ ಅವರ ಭರವಸೆ ಸಾಯುತ್ತಿತ್ತು. ಕಳೆದ ಪ್ರತಿ ದಿನವೂ ಅವನಿಗೆ ತನ್ನ ಮಗನ ಸ್ವಭಾವವನ್ನು ಅರಿತುಕೊಳ್ಳಲು ಪ್ರಾರಂಭಿಸಿತು. ನಂತರ ವೈದ್ಯರು ಅವನ ಚೇತರಿಕೆಯ ಭರವಸೆಯನ್ನು ಸಂಪೂರ್ಣವಾಗಿ ನಾಶಪಡಿಸಿದ ದಿನ ಬಂದಿತು ಮತ್ತು ಆಸ್ಪತ್ರೆಯ ಚಿಕಿತ್ಸೆಗಿಂತ ತನ್ನ ಪ್ರೀತಿಪಾತ್ರರ ಸಹವಾಸವೇ ಹೆಚ್ಚು ಬೇಕು ಎಂದು ಮನೋಹರ್ಲಾಲ್ ಜಿ ಅವರಿಗೆ ಸ್ಪಷ್ಟ ಮಾತುಗಳಲ್ಲಿ ಹೇಳಿದರು. ಇದನ್ನು ಕೇಳಿ ಮನೋಹರ್ಲಾಲ್ ಜಿ ಒಳಗಿನಿಂದ ಮುರಿದು ಹೋದರು. ಮನೋಹರ್ಲಾಲ್ ಜಿ ತಮ್ಮ ಪತ್ನಿಯ ಕೈಯನ್ನು ಕೈಯಲ್ಲಿ ಹಿಡಿದುಕೊಂಡು ದುಃಖದಲ್ಲಿ ಮುಳುಗಿ ಪಕ್ಕದಲ್ಲಿ ಕುಳಿತರು. ಆಗ ಶಾರದಾಜಿ ಹೇಳಿದರು, ಕೇಳು ಜಿ, ನಾನು ಕೆಲವರ ಅತಿಥಿ ಎಂದು ನನಗೆ ತಿಳಿದಿದೆ. ನನ್ನ ಕೊನೆಯ ಆಸೆಗಳಲ್ಲಿ ಒಂದನ್ನು ಪೂರೈಸಿ ನನ್ನ ಮಗನನ್ನು ಭೇಟಿಯಾಗಲು ಬಿಡಿ. ತನ್ನ ಪತ್ನಿಯ ಆಸೆಯನ್ನು ಪೂರೈಸಲು ಅವರು ನಡುಗುವ ಕೈಗಳಿಂದ ತಮ್ಮ ಮಗನಿಗೆ ಕರೆ ಮಾಡಿದರು. ಆದರೆ ರಾಹುಲ್ ಇಂದಿಗೂ ಫೋನ್ ಎತ್ತಲಿಲ್ಲ. ಹೇಗಾದರೂ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ತನ್ನ ಹೆಂಡತಿಯನ್ನು ಮಗನ ಮನೆಗೆ ಕರೆದೊಯ್ಯಲು ನಿರ್ಧರಿಸಿದರು. ಸಹಾಯಕ ವೈದ್ಯರ ಮೇಲ್ವಿಚಾರಣೆಯಲ್ಲಿ ತನ್ನ ಅನಾರೋಗ್ಯ ಪೀಡಿತ ಪತ್ನಿಯನ್ನು ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರೆದೊಯ್ಯುವಾಗ ಮನೋಹರ್ಲಾಲ್ ಜಿ ಆಗಾಗ ನಿದ್ರಿಸಲು ಪ್ರಾರಂಭಿಸಿದರು. ನಾವಿಬ್ಬರೂ ಪರಸ್ಪರರ ಸಂತೋಷ ಮತ್ತು ದುಃಖಕ್ಕೆ ಆಧಾರವಾಗಿದ್ದೇವೆ. ಈಗ ಶಾರದಾಗೆ ಏನಾದರೂ ಸಂಭವಿಸಿದರೆ ಈ ಜಗತ್ತಿನಲ್ಲಿ ಬದುಕುವುದು ನನಗೆ ಶಿಕ್ಷೆಗಿಂತ ಕಡಿಮೆಯಿಲ್ಲ. ಇದನ್ನು ಯೋಚಿಸುತ್ತಾ ಅವನು ತನ್ನ ಹೆಂಡತಿಯನ್ನು ನೋಡಿದನು. ಆದರೆ ಶಾರದಾಳ ದೇಹದಲ್ಲಿ ಯಾವುದೇ ಚಲನೆ ಇರಲಿಲ್ಲ. ಆಂಬ್ಯುಲೆನ್ಸ್ನಲ್ಲಿದ್ದ ವೈದ್ಯರು ಅವಳನ್ನು ಪರೀಕ್ಷಿಸಿ ಅವಳು ನಿರ್ಜೀವಳಾಗಿದ್ದಾಳೆಂದು ಘೋಷಿಸಿದರು. ಶಾರದಾಜಿಯವರ ಕಣ್ಣುಗಳು ತಮ್ಮ ಮಗ, ಸೊಸೆ ಮತ್ತು ಅವರ ಮಕ್ಕಳನ್ನು ಭೇಟಿಯಾಗುವ ಅತೃಪ್ತ ಬಯಕೆಯಿಂದ ಶಾಶ್ವತವಾಗಿ ಕುರುಡಾಗಿದ್ದವು. ಶಾರದಾಜಿಯವರ ಸಾವು ಮನೋಹರ್ಲಾಲ್ ಜಿಯವರ ಜೀವವನ್ನು ಕಸಿದುಕೊಂಡಂತೆ ತೋರುತ್ತಿತ್ತು. ಅವರ ಪತ್ನಿಯ ಸಾವನ್ನು ನೋಡಿ ಅವರು ಕಣ್ಣೀರು ಸುರಿಸುವುದನ್ನು ಬಿಟ್ಟು ಬೇರೆ ದಾರಿಯಿಲ್ಲ. ಅವರು ಆಂಬ್ಯುಲೆನ್ಸ್ನಲ್ಲಿ ತಮ್ಮ ಮಗನ ಫ್ಲಾಟ್ನ ಹೊರಗೆ ತಲುಪಿದ್ದರು. ಆದರೆ ಶಾರದಾ ಇನ್ನಿಲ್ಲವಾದಾಗ ತಮ್ಮ ಮಗನ ಮನೆಗೆ ಹೋಗುವುದರ ಅರ್ಥವೇನು ಎಂದು ಯೋಚಿಸುತ್ತಾ ಅವರು ಆಂಬ್ಯುಲೆನ್ಸ್ನಲ್ಲಿ ತಮ್ಮ ಅಮರ ಪತ್ನಿಯನ್ನು ಕರೆದುಕೊಂಡು ಹಳ್ಳಿಗೆ ಹಿಂತಿರುಗಿದರು. ಭಾರವಾದ ಹೃದಯದಿಂದ ಮನೋಹರ್ಲಾಲ್ ಜಿ ತಮ್ಮ ಮಗನಿಗೆ ಕರೆ ಮಾಡಿ ಈ ದುಃಖದ ಸುದ್ದಿಯನ್ನು ತಿಳಿಸಿದರು. 2 ದಿನಗಳು ಕಳೆದಿವೆ, ಆದರೆ ಮಗ ಇನ್ನೂ ಮನೆಗೆ ತಲುಪಿರಲಿಲ್ಲ. ಮಗನ ಅನುಪಸ್ಥಿತಿಯಲ್ಲಿ ಶಾರದಾ ಅವರ ಅಂತ್ಯಕ್ರಿಯೆಗಳನ್ನು ನಡೆಸಲಾಯಿತು. ಅವರ ಮನೆಯ ವರಾಂಡಾದಲ್ಲಿ ಕುಳಿತಿದ್ದ ಮನೋಹರ್ಲಾಲ್ ಜಿ ಶಾರದಾ ಇಲ್ಲದೆ ತಮ್ಮ ಜೀವನವನ್ನು ಹೇಗೆ ಕಳೆಯುತ್ತೇನೆ ಎಂಬ ಆಲೋಚನೆಯಿಂದ ಪದೇ ಪದೇ ದುಃಖಿತರಾಗಿದ್ದರು. ಶಾರದಾ ಸುತ್ತಲೂ ಕನಿಷ್ಠ ಯಾರಾದರೂ ಹತ್ತಿರದಲ್ಲಿದ್ದಾರೆ ಎಂಬ ಭಾವನೆ ಸಮಾಧಾನಕರವಾಗಿತ್ತು. ಅವನ ತಾಯಿಯ ಮನಸ್ಸಿನಲ್ಲಿ ಈ ಪ್ರಶ್ನೆ ಮತ್ತೆ ಮತ್ತೆ ಉದ್ಭವಿಸುತ್ತಿತ್ತು, ವೃದ್ಧಾಪ್ಯದ ನೋವು. ಅದು ಹೆಸರಾಗಿದ್ದರೆ ಅದು ಏಕೆ ಬರುತ್ತದೆ? ಈ ವಯಸ್ಸಿನಲ್ಲಿ ಮಕ್ಕಳು ತಮ್ಮ ಹೆತ್ತವರಿಂದ ತುಂಬಾ ದೂರವನ್ನು ಸೃಷ್ಟಿಸಿ ಅವರನ್ನು ಒಂಟಿಯಾಗಿ ಬಳಲುವಂತೆ ಬಿಡುತ್ತಾರೆ. ಇಂದು ಮನೋಹರ್ಲಾಲ್ ಜಿಯವರ ಪತ್ನಿ ಸತ್ತು 5 ದಿನಗಳು ಕಳೆದಿವೆ. ಆದರೆ ಇಲ್ಲಿಯವರೆಗೆ ಅವರ ಮಗ ಬರುವುದು ಅಗತ್ಯವೆಂದು ಭಾವಿಸಿರಲಿಲ್ಲ. ಶಾರದಾ ಈ ಮಗನ ನೋವಿನಲ್ಲಿ ಇರುವುದನ್ನು ನೋಡಿದಾಗ ಅವಳು ಕಿರಿಕಿರಿಗೊಳ್ಳುತ್ತಿದ್ದಳು. ಆದರೆ ಅವನ ಹೆತ್ತವರಿಗೆ ಇಷ್ಟೊಂದು ನೋವು ನೀಡಿದ ನಂತರವೂ ಅವನ ಮಗನಿಗೆ ಒಂದು ರಾತ್ರಿಯೂ ಸಹ ಅವನಿಗೆ ಹೃದಯವಿದೆ ಎಂದು ತಿಳಿದಿರಲಿಲ್ಲ. ಬೆಳೆದ ನಂತರ ಮಕ್ಕಳು ಹೇಗೆ ಸ್ವಾರ್ಥಿಗಳು ಮತ್ತು ಕಲ್ಲು ಹೃದಯಿಗಳಾಗುತ್ತಾರೆ. ಮನೋಹರ್ಲಾಲ್ ಜಿಯವರ ಕಣ್ಣುಗಳು ಅಳುವುದರಿಂದ ಕೆಂಪಾಗಿದ್ದವು. ಅವರ ಹೆಂಡತಿಯ ಅಕಾಲಿಕ ಮರಣವು ಅವರ ಕಣ್ಣುಗಳಲ್ಲಿನ ಕಣ್ಣೀರನ್ನು ಒಣಗಿಸಲು ಪ್ರಾರಂಭಿಸಿತ್ತು. ಈಗ ಈ ಕಣ್ಣುಗಳಿಂದ ರಕ್ತ ಹರಿಯಲು ಪ್ರಾರಂಭಿಸುತ್ತದೆ ಎಂದು ತೋರುತ್ತಿತ್ತು. ಶಾರದಾ ತನ್ನ ಮಗನ ಸಣ್ಣ ನೋವನ್ನು ಸಹ ಅರಿತುಕೊಳ್ಳಲಿಲ್ಲ. ಅವನು ತನ್ನ ಕೊನೆಯ ಪ್ರಯಾಣಕ್ಕೆ ಏಕೆ ಬರಲಿಲ್ಲ? ಯಾರ ಒಂದು ಕೋರಿಕೆಯ ಮೇರೆಗೆ ಶಾರದಾ ಪ್ರಪಂಚದಾದ್ಯಂತ ಅಡುಗೆಗಳನ್ನು ಬೇಯಿಸುತ್ತಿದ್ದಳು. ಅವನ ಸಣ್ಣ ಸಮಸ್ಯೆಗೆ ಅವಳು ಆ ಪ್ರದೇಶದ ಅಕ್ರಮ ವೈದ್ಯರನ್ನು ಒಟ್ಟುಗೂಡಿಸುತ್ತಿದ್ದಳು. ಅದನ್ನು ಹೇಳುವ ಮೊದಲೇ ಅವನ ಆಸೆಯನ್ನು ಪೂರೈಸುತ್ತಿದ್ದಳು. ಅವಳು ತನ್ನ ಪ್ರೀತಿಯನ್ನು ಎಂದಿಗೂ ಕಡಿಮೆ ಮಾಡಲು ಬಿಡಲಿಲ್ಲ. ಅದೇ ಮಗ. ಈಗ ಅವನ ವಿಮೆಯ ನಂತರ ಮಾತ್ರವಲ್ಲ, ಕೊನೆಯ ವಿದಾಯಕ್ಕೂ ಅವನಿಗೆ ಸಮಯ ಸಿಗಲಿಲ್ಲ. ಮನೋಹರ್ಲಾಲ್ ಜಿ ನಿದ್ರಿಸಲು ಪ್ರಾರಂಭಿಸಿದರು. ರಾಹುಲ್ 2 ವರ್ಷಗಳ ಹಿಂದೆ ಹಳ್ಳಿಗೆ ಬಂದಾಗ ಮನೋಹರ್ ಮತ್ತು ಶಾರದಾ ಅವರೊಂದಿಗೆ ಹೋಗುವ ಬಗ್ಗೆ ಹೇಳಿದ್ದರು.
ಇದನ್ನು ಕೇಳಿ ಅವರ ಆಧುನಿಕ ಸೊಸೆಯ ಮುಖ ಕಳೆಗುಂದಿತು. ಇಬ್ಬರೂ ಖಾಸಗಿಯಾಗಿ ಏನೂ ಮಾತನಾಡಿದರು ಎಂದು ನನಗೆ ಆಶ್ಚರ್ಯವಾಯಿತು. ಮರುದಿನ ಅವರೊಂದಿಗೆ ಹೋಗುವ ಸಮಯ ಬಂದಾಗ ರಾಹುಲ್ ಮಾತನಾಡುತ್ತಾ ಹೇಳಿದರು, ತಂದೆ, ಇಲ್ಲಿನ ಭೂಮಿ ಶೀಘ್ರದಲ್ಲೇ ಹಾಳಾಗುತ್ತದೆ. ಅದನ್ನು ನೋಡಿಕೊಳ್ಳುವುದು ಮುಖ್ಯ. ಆದ್ದರಿಂದ ನೀವಿಬ್ಬರೂ ಇಲ್ಲೇ ಇರಿ ಮಗನೇ. ಸೊಸೆ ಕೂಡ ರಾಹುಲ್ ಜೊತೆ ಒಪ್ಪುತ್ತಾ ಹೇಳಿದರು, ನೀವು ಸರಿಯಾದ ಕೆಲಸ ಮಾಡುತ್ತಿದ್ದೀರಿ ತಂದೆ. ಈ ವೃದ್ಧಾಪ್ಯದಲ್ಲಿ ದೆಹಲಿ ನಗರದ ಕಲುಷಿತ ವಾತಾವರಣವು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಳ್ಳಿಯ ಸ್ವಚ್ಛ ಮತ್ತು ನೈರ್ಮಲ್ಯದ ವಾತಾವರಣ ಮಾತ್ರ ನಿಮ್ಮಿಬ್ಬರ ಆರೋಗ್ಯಕ್ಕೆ ಒಳ್ಳೆಯದು. ಮನೋಹರ್ ಜಿ ಆ ದಿನವೇ ತನ್ನ ಮಗ ಮತ್ತು ಸೊಸೆಯ ತಾಯಿಯನ್ನು ಅನುಭವಿಸಿದ್ದರು. ಅವರು ತಾಯಿಯಂತೆ ಭಾವಿಸುತ್ತಿದ್ದರು. ಈಗ ಮಗನ ಬೆಂಬಲಕ್ಕಾಗಿ ಆಶಿಸುವುದರಲ್ಲಿ ಅರ್ಥವಿಲ್ಲ ಎಂದು ಅವನು ಭಾವಿಸಿದನು. ಆದರೆ ಆ ಸಮಯದಲ್ಲಿ ಅವನಿಗೆ ಹೆಂಡತಿಯ ಬೆಂಬಲವಿತ್ತು. ಈಗ ಆ ಬೆಂಬಲವನ್ನು ದೇವರು ಅವನಿಂದ ಕಸಿದುಕೊಂಡಿದ್ದನು. ಹಿಂದಿನದನ್ನು ಹಿಂತಿರುಗಿ ನೋಡಿದಾಗ ಮನೋಹರ್ ಲಾಲ್ ಜಿಯ ನೆನಪುಗಳು ನೋವಿನಿಂದ ಕೂಡಿದ್ದವು. ಅವನ ಕಣ್ಣುಗಳಿಂದ ಬೀಳುವ ಕಣ್ಣೀರು ಅವನ ಕುರ್ತಾದ ಮೇಲಿನ ಭಾಗವನ್ನು ಪುನರುಜ್ಜೀವನಗೊಳಿಸಿತ್ತು. ತಾಯಿಯ ಮರಣದ ಸುದ್ದಿ ಕಳುಹಿಸಿದ 5 ದಿನಗಳ ನಂತರ ಅವನು ನಿದ್ರೆಗೆ ಜಾರಿದನು. ಆದರೂ ಅವನ ಮಗ ಮತ್ತು ಸೊಸೆ ಬರುವ ಯಾವುದೇ ಸೂಚನೆ ಇರಲಿಲ್ಲ. ಈ 5 ದಿನಗಳ ಅವಧಿಯಲ್ಲಿ ಅವನು ಪ್ರತಿಯೊಂದು ಹಲಗೆಯನ್ನು ಹೇಗೆ ಕತ್ತರಿಸಿದನು. ಅವನ ಸ್ಥಿತಿಯು ಅವನ ಹೆಂಡತಿಯ ಮರಣದ ದುಃಖ ಮತ್ತು ಅವನ ಮಕ್ಕಳ ನಿರ್ಲಕ್ಷ್ಯವನ್ನು ಸ್ಪಷ್ಟವಾಗಿ ವಿವರಿಸುತ್ತಿತ್ತು. ಮನೋಹರ್ ಲಾಲ್ ಜಿ ಛಟ್ ಮೇಲೆ ನಡೆಯುತ್ತಿದ್ದರು. ಛಟ್ನ ಪ್ಯಾರಪೆಟ್ನಿಂದ ಅಂಗಳದ ಕಡೆಗೆ ನೋಡುತ್ತಾ ನಿದ್ರೆಗೆ ಜಾರಿದರು. ಶಾರದಾ ಅವರ ನಿರಾತಂಕದ ನಗು ಈ ಅಂಗಳದಲ್ಲಿ ಪ್ರತಿಧ್ವನಿಸಿತು. ಈ ಅಂಗಳವು ನಮ್ಮ ನಗುವ ಮತ್ತು ಆಡುವ ಕುಟುಂಬದ ನಗು ಮತ್ತು ಶಬ್ದಗಳಿಗೆ ಸಾಕ್ಷಿಯಾಗುತ್ತಿತ್ತು. ಹಳ್ಳಿಯ ಮೂಲಕ ಹಾದುಹೋಗುವ ರಸ್ತೆಯಿಂದ ಕಾರಿನ ಜೋರಾದ ಬ್ರೇಕ್ಗಳನ್ನು ಕೇಳಿದ ತಕ್ಷಣ ಮನೋಹರ್ ಲಾಲ್ ಜಿ ಅವರ ಹಳೆಯ ನೆನಪುಗಳ ಆಲೋಚನೆಗಳು ಇದ್ದಕ್ಕಿದ್ದಂತೆ ನಿಂತುಹೋದವು. ಮಗನ ಆಗಮನಕ್ಕಾಗಿ ಆಶಿಸುತ್ತಾ ಅವರು ತಮ್ಮ ಕಾರನ್ನು ಪ್ರಾರಂಭಿಸಿದರು. ಅವರು ಮೇಲಕ್ಕೆ ನೋಡಿದಾಗ ಗುರ್ಗಾಂವ್ನಲ್ಲಿ ಕೆಲಸ ಮಾಡುವ ಶರ್ಮಾಜಿ ಅವರ ಮಗ ಕಾರಿನಿಂದ ಇಳಿಯುವುದನ್ನು ಅವರು ನೋಡಿದರು. ಎಲ್ಲರ ಮಕ್ಕಳು ತಮ್ಮ ಕೆಲಸಗಳ ನಂತರ ತಮ್ಮ ಹೆತ್ತವರನ್ನು ಭೇಟಿ ಮಾಡಲು ಬರುತ್ತಿರುವಂತೆ ಅವರಿಗೆ ಭಾಸವಾಯಿತು. ಈ ಪರಿಸ್ಥಿತಿಯಲ್ಲಿಯೂ ಸಹ ಮಗ ತನ್ನನ್ನು ಒಂಟಿಯಾಗಿ ಬಿಟ್ಟಿರುವ ದುರದೃಷ್ಟಕರ ವ್ಯಕ್ತಿಯೊಬ್ಬನಿದ್ದಾನೆ. ದುಃಖದ ಸಾಗರದಲ್ಲಿ ಮುಳುಗಿರುವ ಮನೋಹರ್ ಲಾಲ್ ಜಿ ಭಯದಿಂದ ಛಟ್ನಿಂದ ಇಳಿದು ಬಂದು ಶರ್ಮಾಜಿಯವರ ಮಗ ಶಾರದಾ ಬಗ್ಗೆ ವಿಷಾದ ವ್ಯಕ್ತಪಡಿಸಲು ಬಂದಿರುವುದನ್ನು ನೋಡಿದರು. ಈಗ ಮನೋಹರ್ ಲಾಲ್ ಜಿ ಕೂಡ ತನ್ನ ಪಾಲನೆಯನ್ನು ನಿರೀಕ್ಷಿಸುತ್ತಿದ್ದರು. ಅವರು ಹೊರಗೆ ಹೋಗಿ ತಮ್ಮ ಮಗನ ಮರಳುವಿಕೆಯನ್ನು ಹುಡುಕುತ್ತಿದ್ದರು. ಅವರು ಮತ್ತೊಮ್ಮೆ ರಸ್ತೆಯನ್ನು ಪರಿಶೀಲಿಸಲು ಹೊರಟರು ಮತ್ತು ಎಲ್ಲೆಡೆ ಮೌನವಿರುವುದನ್ನು ನೋಡಿದರು. ಅವರು ಬಹಳ ಕಷ್ಟಪಟ್ಟು ಒಳಗೆ ಹೋದರು. ಅವರ ತಾಯಿಯ ಮರಣದ 13ನೇ ದಿನ ರಾಹುಲ್ ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಗ್ರಾಮವನ್ನು ತಲುಪಿದಾಗ ಹಳ್ಳಿಯ ಸುತ್ತಲೂ ಆಶ್ಚರ್ಯಕರ ಮೌನವಿತ್ತು. ಮೂಲೆ ಮೂಲೆಯಲ್ಲೂ ಜನರಿಂದ ಗಿಜಿಗುಡುತ್ತಿದ್ದ ಹಳ್ಳಿಯ ಬೀದಿಗಳು ಮತ್ತು ಛೇದಕಗಳು ಇಂದು ನಿರ್ಜನವಾಗಿದ್ದವು. ಮಕ್ಕಳು ಸಹ ಆಟವಾಡುತ್ತಿರುವುದು ಕಾಣಲಿಲ್ಲ. ಒಬ್ಬ ಅಥವಾ ಇಬ್ಬರು ಗ್ರಾಮಸ್ಥರು ಕಾಣಿಸಿಕೊಂಡಾಗಲೂ ಅವರ ಕಣ್ಣುಗಳು ಅವನನ್ನು ದೊಡ್ಡ ಅಪರಾಧ ಮಾಡಿದ ಅಪರಾಧಿಯಂತೆ ನೋಡುತ್ತಿದ್ದವು. ನಾನು ಅಪರಾಧ ಮಾಡಿದ್ದೇನೆ. ಅವರು ಮನೆ ತಲುಪಿದ ತಕ್ಷಣ ಅಂಗಳದಲ್ಲಿ ಜನಸಂದಣಿ ಸೇರಿರುವುದನ್ನು ಅವರು ನೋಡಿದರು. ಅವರು ಮುಂದೆ ಸಾಗುತ್ತಿದ್ದಂತೆ ಎಲ್ಲಾ ಗ್ರಾಮಸ್ಥರ ಆಘಾತಕಾರಿ ನೋಟ ಅವನ ಕಡೆಗೆ ತೋರಿಸುತ್ತಿತ್ತು. ಅವನು ಒಳಗೆ ಬಂದಾಗ ತನ್ನ ತಂದೆಯನ್ನು ಅಂಗಳದಲ್ಲಿ ನೆಲದ ಮೇಲೆ ಮಲಗಿಸಿ ಅವನ ಮೇಲೆ ಬಿಳಿ ಶವಪೆಟ್ಟಿಗೆಯನ್ನು ಹಾಕಲಾಗುತ್ತಿರುವುದನ್ನು ಅವನು ನೋಡಿದನು. ಅವನು ಏನನ್ನೂ ಹೇಳುವ ಮೊದಲು ಅವನ ತಂದೆಯ ಸ್ನೇಹಿತರೊಬ್ಬರು ಅವನಿಗೆ ಒಂದು ಪತ್ರವನ್ನು ನೀಡಿ, ಮಗನೇ, ಇದು ನಿನ್ನ ತಂದೆ ನಿನಗಾಗಿ ಬರೆದದ್ದು. ಪತ್ರವನ್ನು ನೀಡುವಾಗ ಅವನ ದಿಟ್ಟಿಸುತ್ತಿರುವ ಕಣ್ಣುಗಳು ರಾಹುಲ್ಗೆ ಒಳಗಿನಿಂದ ನೋವುಂಟುಮಾಡುತ್ತಿದ್ದವು. ಅವನ ತಂದೆ ಪತ್ರದಲ್ಲಿ ತನಗಾಗಿ ಏನು ಬರೆದಿದ್ದಾರೆಂದು ತಿಳಿಯಲು ಅವನು ಬಯಸಿದನು. ಅವನು ಪತ್ರವನ್ನು ತೆರೆದ ತಕ್ಷಣ ಅದನ್ನು ಮೇಲ್ಭಾಗದಲ್ಲಿ ಬರೆಯಲಾಗಿದೆ, ನನ್ನ ಪ್ರೀತಿಯ ಮಗನೇ, ಯಾವಾಗಲೂ ಸಂತೋಷವಾಗಿರು. ನಿನ್ನನ್ನು ಭೇಟಿಯಾಗಲು ನಾನು ನನ್ನ ಜೀವನವನ್ನು ಮಾರುತ್ತೇನೆಯೇ ಅಥವಾ ಇಲ್ಲವೇ ಎಂದು ನನಗೆ ತಿಳಿದಿಲ್ಲ. ಮತ್ತು ಹೇಗಾದರೂ ಈ ದಿನ ನನ್ನ ಜೀವ ತೆಗೆಯಲ್ಪಟ್ಟಿತು. ಪ್ರತಿಯೊಂದು ಸಂತೋಷ ಮತ್ತು ದುಃಖದಲ್ಲಿ ನನ್ನ ಬೆಂಬಲವಾಗಿದ್ದ ನಿಮ್ಮ ತಾಯಿ ನನ್ನನ್ನು ತೊರೆದ ದಿನ. ಆದರೆ ನನ್ನ ಒಬ್ಬನೇ ಮಗನೇ, ನೀನು ನನ್ನ ಸ್ವಂತದ್ದಾಗಿದ್ದರೂ ನನಗೆ ಹೇಗೆ ಪರಕೀಯನಾದೆ. ಇದು ನನ್ನ ತಿಳುವಳಿಕೆಗೆ ಮೀರಿದ್ದು. ನಿನ್ನನ್ನು ಬೆಳೆಸಿದ ಮತ್ತು ನಿನ್ನನ್ನು ಒಂದು ನೋಟ ಬೀರಲು ಬಯಸಿದ ನಿನ್ನ ತಾಯಿ ತನ್ನ ಕೊನೆಯ ಉಸಿರಿನವರೆಗೂ ನಿನಗಾಗಿ ಕಾಯುತ್ತಿದ್ದಳು. ಆದರೆ ನೀನು ಎಂದಿಗೂ ಬರಲಿಲ್ಲ. ನಿನ್ನ ಮನೆ ಮತ್ತು ನಿನ್ನ ಕೆಲಸ ನಿನಗೆ ನಿನ್ನ ಸ್ವಂತ ತಾಯಿಗಿಂತ ಮುಖ್ಯವೆಂದು ತೋರುತ್ತದೆ. ನಿನ್ನ ತಾಯಿಯ ಯೋಗಕ್ಷೇಮದ ಬಗ್ಗೆ ಕೇಳುವುದು ದೂರದ ಮಾತು. ನೀನು ಅವಳ ಅಂತ್ಯಕ್ರಿಯೆಗೂ ಹೋಗಲಿಲ್ಲ. ನೀನು ನಮ್ಮನ್ನು ಊಟ ಮಾಡಲು ಅಜ್ಜಿಯನ್ನಾಗಿ ಮಾಡಿದ್ದೀಯಾ, ಆದರೆ ದೇವರ ಮೇಜಿನ ಬಳಿ ಆಟವಾಡಲು ನಮಗೆ ಅವಕಾಶ ನೀಡಲು ಸಹ ನೀವು ಸಾಧ್ಯವಾಗಲಿಲ್ಲ. ಬಹುಶಃ ಅದು ನಮ್ಮ ಅದೃಷ್ಟದ ತಪ್ಪಾಗಿರಬಹುದು,
ಅಥವಾ ಬಹುಶಃ ನಾವು ನಿನಗೆ ನೀಡಿದ ಮೌಲ್ಯಗಳು ದೋಷಪೂರಿತವಾಗಿರಬಹುದು. ನಮ್ಮ ಮುಖಗಳಲ್ಲಿನ ಆಳವಾದ ಗೆರೆಗಳನ್ನು ಓದಲು ಅಥವಾ ನಮ್ಮ ಹೃದಯದಲ್ಲಿ ಉಕ್ಕಿ ಹರಿಯುತ್ತಿರುವ ದುಃಖವನ್ನು ಅರ್ಥಮಾಡಿಕೊಳ್ಳಲು ಸಹ ನಿಮಗೆ ಸಾಧ್ಯವಾಗಲಿಲ್ಲ. ರಾಹುಲ್ ಪತ್ರವನ್ನು ಓದುವುದನ್ನು ಮಧ್ಯದಲ್ಲಿ ನಿಲ್ಲಿಸಿದನು. ಪತ್ರದಲ್ಲಿನ ಕೆಲವು ಪದಗಳು ಮಸುಕಾಗಿದ್ದವು. ಬಹುಶಃ ತಂದೆಯ ಕಣ್ಣೀರು ಅವುಗಳನ್ನು ಮಸುಕಾಗಿಸಿತ್ತು. ರಾಹುಲ್ ಮತ್ತೆ ಪತ್ರವನ್ನು ಓದಲು ಪ್ರಾರಂಭಿಸಿದನು. ಮಗನೇ, ಈ ಹಂತದಲ್ಲಿ ನಾವು ಅನುಭವಿಸಬೇಕಾದ ನೋವು ಬೇರೆ ಯಾವುದೇ ಪೋಷಕರಿಗೆ ತೋರಿಸಬಾರದು ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ವೃದ್ಧರ ಸ್ಥಿತಿಯನ್ನು ನೋಡಿದರೆ ನನಗೆ ಅದು ಅನಿಸಿದೆ. ನಿಮ್ಮಂತಹ ಮಕ್ಕಳಿಂದಾಗಿ ನನ್ನಂತಹ ಅನೇಕ ವೃದ್ಧ ಪೋಷಕರು ನರಕಕ್ಕಿಂತ ಕೆಟ್ಟ ಜೀವನವನ್ನು ನಡೆಸಬೇಕಾಗಿದೆ. ಆದ್ದರಿಂದ ದಯವಿಟ್ಟು ನನ್ನನ್ನು ಕ್ಷಮಿಸಿ, ಏಕೆಂದರೆ ನಾನು ನನ್ನ ಎಲ್ಲಾ ಭೂಮಿ ಮತ್ತು ಮನೆಯನ್ನು ವೃದ್ಧಾಶ್ರಮಕ್ಕೆ ದಾನ ಮಾಡಿದ್ದೇನೆ. ಆದರೆ ನೀವು ನಮಗೆ ಮಾಡಿದ್ದು ನಿಮಗೆ ಆಗಬಾರದು ಎಂಬುದು ನನ್ನ ಹೃತ್ಪೂರ್ವಕ ಹಾರೈಕೆ. ನನ್ನ ಜೀವನದ ಕೊನೆಯ ಕ್ಷಣಗಳನ್ನು ನಾನು ತುಂಬಾ ನೋವಿನಲ್ಲಿ ಕಳೆದಿದ್ದೇನೆ. ಇಂದು ನಾನು ನನ್ನ ಜೀವನದ ಅತಿದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದೇನೆ. ನನ್ನ ದೇಹವನ್ನು ದಹನ ಮಾಡುವ ಹಕ್ಕನ್ನು ನಾನು ನಿಮ್ಮಿಂದ ಕಸಿದುಕೊಂಡಿದ್ದೇನೆ. ಪತ್ರವನ್ನು ಓದುವಾಗ ರಾಹುಲ್ ಕೈಗಳು ಮತ್ತು ಧ್ವನಿ ನಡುಗಲು ಪ್ರಾರಂಭಿಸಿತು, ಆದರೆ ಅವನು ಓದುವುದನ್ನು ಮುಂದುವರೆಸಿದನು. ಪತ್ರವು ಮತ್ತಷ್ಟು ಓದುತ್ತಾ, ಹೇಗಾದರೂ ಅಪಾರ ದುಃಖಗಳನ್ನು ಸಹಿಸಿಕೊಂಡು ನಾನು ಬಹಳ ಹಿಂದೆಯೇ ನನ್ನನ್ನು ಸುಟ್ಟುಕೊಂಡಿದ್ದೇನೆ. ಈ ದೇಹವು ಕೇವಲ ಒಂದು ಪ್ರದರ್ಶನವಾಗಿದೆ. ಮಗನೇ, ನೀನು ನಿನ್ನ ತಾಯಿಯ ಕೊನೆಯ ಆಸೆಯನ್ನು ಪೂರೈಸದಿರಬಹುದು, ಆದರೆ ನೀನು ನನ್ನ ಆಸೆಗಳನ್ನು ಗೌರವಿಸಿ ನನ್ನ ಅಮರ ದೇಹವನ್ನು ಆಸ್ಪತ್ರೆಗೆ ದಾನ ಮಾಡಬೇಕೆಂದು ನಾನು ಬಯಸುತ್ತೇನೆ. ಇದರಿಂದ ಈ ನಶ್ವರ ದೇಹವು ಅಗತ್ಯವಿರುವ ಯಾರಿಗಾದರೂ ಉಪಯುಕ್ತವಾಗಬಹುದು. ಸಾಧ್ಯವಾದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಪತ್ರವನ್ನು ಓದಿದ ನಂತರ ರಾಹುಲ್ ಮುಖದಲ್ಲಿ ಅಪಾರ ದುಃಖದ ನೋಟ ಕಾಣಿಸಿಕೊಳ್ಳಲು ಪ್ರಾರಂಭಿಸಿತು. ಅವನು ಮೊಣಕಾಲುಗಳ ಮೇಲೆ ಕುಳಿತು ಜೋರಾಗಿ ಓಡಿದನು, ಆದರೆ ಈಗ ಈ ವಿಷಾದದಿಂದ ಅವನು ತುಂಬಾ ಹೆದರುತ್ತಿದ್ದನು. ಹೊರಗಿನಿಂದ ಆಂಬ್ಯುಲೆನ್ಸ್ನ ಶಬ್ದ ಕೇಳಿಸಿತು ಮತ್ತು ಜೈ ಜಾನ್ ತನ್ನ ತಂದೆಯನ್ನು ಕರೆದುಕೊಂಡು ಹೋಗಲು ಪ್ರಾರಂಭಿಸಿದನು. ಒಬ್ಬೊಬ್ಬರಾಗಿ ಎಲ್ಲಾ ಸಂಬಂಧಿಕರು ಮತ್ತು ಗ್ರಾಮಸ್ಥರು ಸಹ ಹಿಂತಿರುಗಿದರು. ಸ್ನೇಹಿತರೆ, ನೀವು ಈ ಕಥೆಯನ್ನು ಹೇಗೆ ಇಷ್ಟಪಟ್ಟಿದ್ದೀರಿ ಎಂದು ಲೈಕ್ ಮತ್ತು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಮತ್ತು ಚಾನಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ನಾವು ಹೊಸ ಕಥೆಯೊಂದಿಗೆ ಭೇಟಿಯಾಗುತ್ತೇವೆ. ತುಂಬಾ ಧನ್ಯವಾದಗಳು.